ಈ ಫಿಶರ್ ಅನ್ನೋ ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಇರುತ್ತವಾ ಅಥವಾ ಇಲ್ವಾ ಅಂತ ತುಂಬ ರೋಗಿಗಳಿಗೆ ಡೌಟ್ ಇರುತ್ತೆ. ಏನಪ್ಪ ಅಂತಂದರೆ ಈ ಅಕ್ಯೂಟ್ ಫಿಶರಲ್ಲಿ ರಕ್ತಸ್ರಾವ ಇರುತ್ತೆ, ಆದರೆ ಕ್ರೋನಿಕ್ ಫಿಶರ್ ಅಂದರೆ ತುಂಬ ದಿನದಿಂದ ಇರುವಂಥ ಫಿಶರಲ್ಲಿ ಬ್ಲೀಡಿಂಗ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಪೇಷಂಟಲ್ಲಿ ಇದು ಅಕ್ಯೂಟ್ ಫಿಶರ್ ಅಂದರೆ ಈಗ ತನ ಆಗಿರುವಂಥ ಒಂದು ಫಿಶರ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ನೋಡ್ತಿರೋ ಥರ ಬ್ಲೀಡಿಂಗ್ ಈ ಥರ ಇರುತ್ತೆ. ಇನ್ನೊಂದು ಪೇಷಂಟಲ್ಲಿ ರಕ್ತಸ್ರಾವ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ದಿನದಿಂದ ಇರುವಂಥ ಫಿಶರ್ ಆಗಿರುತ್ತೆ. ಆದ ಕಾರಣ ಅಕ್ಯೂಟ್ ಫಿಶರ್ ಅಂದರೆ ಈಗ ತಾನೇ ಆಗಿರ್ತಕ್ಕಂಥ ಫಿಶರಲ್ಲಿ ರಕ್ತಸ್ರಾವ ಜಾಸ್ತಿ ಕಂಡುಬರುತ್ತೆ. ಮತ್ತು ಬಹಳ ದಿನದಿಂದ ಇರುವಂಥ ಫಿಶರಲ್ಲಿ ರಕ್ತಸ್ರಾವ ಕಮ್ಮಿ ಇರುತ್ತೆ ಅಥವಾ ಕಂಡುಬರೋದಿಲ್ಲ. ಇದು ಒಂದು ಫಿಶರ್ನ ಲಕ್ಷಣವಾಗಿರುತ್ತೆ. ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ, ಈ ಫಿಶರ್ ಯಾವಾಗಾದರೂ ರಕ್ತನಾಳದ ಮೇಲೆ ಆಗಿದ್ದರೆ ಈ ಕಂಡೀಷನಲ್ಲಿ ರಕ್ತಸ್ರಾವ ತುಂಬಾ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಅಕ್ಯೂಟ್ ಫಿಶರ್. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡಿ.